ಧರ್ಮಸ್ಥಳದಿಂದ ನನ್ನ ಮಗಳು ಅನನ್ಯಾ ಭಟ್ ಕಾಣೆ ಆಗ್ಬಿಟ್ಟಿದ್ದಾಳೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಂತಹ ಅನನ್ಯಾ ಭಟ್ ನಾಪತ್ತೆ ಪ್ರಕರಣಕ್ಕೆ ಇದೀಗ ದಿನಕ್ಕೊಂದು ಟ್ವಿಸ್ಟ್ ಲಭ್ಯ ಆಗ್ತಾ ಇದೆ. ಅನನ್ಯಾ ಭಟ್ ಅನ್ನುವಂತಹ ಮಗಳು ನನಗಿದ್ದಾಳೆ ಅಂತ ಹೇಳಿ ಕಥೆಯನ್ನ ಸೃಷ್ಟಿ ಮಾಡಿದ ಸುಜಾತಾ ಭಟ್ಗೆ ಇದೀಗ ಸಂಕಷ್ಟ ಕಾದಿದ್ಯಾ ಅನ್ನುವಂಥದ್ದು ಪ್ರಶ್ನೆ ಆಗ್ತಾ ಇದೆ. ಬಿಕಾಸ್ ಈ ಸುಜಾತಾ ಭಟ್ಗೆ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ SIT ನೋಟಿಸ್ ಅನ್ನ ಜಾರಿ ಮಾಡಿದೆ. ಎಲ್ಲ ಅಗತ್ಯ ದಾಖಲೆಗಳ ಸಮೇತ ಹಾಜರಾಗಬೇಕು ಅಂತ ಹೇಳಿ SIT ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿರೋದು. ಹೀಗಾಗಿ ಸುಜಾತಾ ಭಟ್ ಆರೋಪವನ್ನ ಮಾಡ್ತಾ ನನ್ನ ಮಗಳ ಅಸ್ತಿನಾದ್ರೂ ನನಗೆ ಕೊಟ್ಟುಬಿಡಿ ಅಂತ ಹೇಳಿ ಮಾತನಾಡಿದ್ದ ಆಕೆ SIT ವಿಚಾರಣೆಗೆ ಹಾಜರಾಗ್ತಾಳ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ದಾಖಲೆಗಳ ಸಮೇತ SIT ಮುಂದೆ ಸುಜಾತಾ ಭಟ್ ಹಾಜರಾಗ್ತಾರಾ? ಒಂದು ವೇಳೆ ಈಕೆ ಮಾಡಿದಂತ ಆರೋಪಗಳು ಸುಳ್ಳು ಅನ್ನೋದೇನಾದ್ರೂ ಸಾಬೀತಾಯ್ತು ಹೇಳಿದ್ರೆ ಸುಜಾತಾ ವಿರುದ್ಧವೇ ಕ್ರಮ ಆಗತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಗಮನಾರ್ಹ. ಹಾಗಾಗಿ ಕೇಸ್ ವಾಪಸ್ ಪಡೆಯೋದಕ್ಕೆ ಕೂಡ ಸುಜಾತಾ ಭಟ್ ತೆರೆಮರೆಯಲ್ಲಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ, ಪ್ರಕ್ರಿಯೆಗಳಿಗೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದ್ದು ಸದ್ಯ ಆಕೆ ತನ್ನ ಫೋನ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡಿರೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ನ್ಯೂಸ್ ಡೆಸ್ಕ್ ನಿಂದ ನಮಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅರುಣ್, ಯಾವ ತಾಯಿ ಯಾವ ಮಗಳು ಅನ್ನೋದು ದೇವ್ರಿಗೆ ಗೊತ್ತಿರಬೇಕು. ನನ್ನ ಮಗಳು ಅಂತ ಹೇಳ್ಕೊಳ್ಳೋ ಆಕೆ ಬರ್ತ್ ಸರ್ಟಿಫಿಕೇಟು ಅಥವಾ ಓದ್ತಾ ಇರೋದಕ್ಕೆ ID ಕಾರ್ಡು, ಅಡ್ಮಿಷನ್ ಮಾಡಿದ್ದೋ ಏನಾದರೂ ದಾಖಲೆ ಕೊಡ್ಬೇಕು. ಯಾವುದೂ ಕೊಡದೆ ಇಷ್ಟು ದಿನ ಗಾಳಿಯಲ್ಲಿ ಗುಂಡು ಹೊಡಿತಾ ಇದ್ದಿದ್ದು ಈಗ SITನೇ ಖುದ್ದು ವಿಚಾರಣೆಗೆ ಕರೆದಿದೆ. ಇದು ಎಷ್ಟು ಮಟ್ಟಿಗೆ ಸಂಕಷ್ಟ ಆಗ್ಬೋದು ಈಕೆ ಬರೋ ಚಾನ್ಸಸ್ ಕುರಿತಾಗಿ ಮಾತನಾಡೋದಾದ್ರೆ? ಪ್ರಜ್ವಲ, ಕಾನೂನಿನ ಜೊತೆ ಚೆಲ್ಲಾಟ ಆಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈಗ ಸುಜಾತಾ ಭಟ್ ಪ್ರಕರಣ ಅತ್ಯಂತ ಪ್ರತ್ಯಕ್ಷವಾದಂಥ ಸಾಕ್ಷಿ ಅಂತ ಅನಿಸುತ್ತೆ. ಇಲ್ಲದೇ ಇರುವಂಥ ಮಗಳನ್ನು ಸೃಷ್ಟಿ ಮಾಡಿ ಅನನ್ಯಾ ಭಟ್ ತನ್ನ ಮಗಳು, ಆಕೆ MBBS ಓದ್ತಾ ಇದ್ಲು, ಆಕೆ ಧರ್ಮಸ್ಥಳಕ್ಕೆ ಬಂದಾಗ ಆಕೆಯ ಮೇಲೆ ಅತ್ಯಾಚಾರ ಮಾಡಿ ಹತ್ಯೆ ಮಾಡಿ ಹೂತಾಕ್ಬಿಟ್ಟಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದಂಥ ಸುಜಾತಾ ಭಟ್ ಈಗ ತನ್ನ ಆರೋಪಕ್ಕೆ ತಾನೇ ಸ್ಟಿಕಾನ್ ಆಗದೇ ಇರುವಂಥ ಪರಿಸ್ಥಿತಿಗೆ ಬಂದು ತಲುಪಿದ್ದಾರೆ. SITಗೆ ದೂರು ಕೊಟ್ಟಂಥ ಸುಜಾತಾ ಭಟ್ ತನ್ನ ಮಗಳು ಅನನ್ಯಾ ಭಟ್ ಅಂತ ಒಬ್ಬಳು ಇದ್ದಳು. ಆಕೆಯೇ ಹೇಳಿದಂತೆ ಆಕೆ MBBS ವಿದ್ಯಾರ್ಥಿನಿ ಆಗಿದ್ಲು. ಅದಕ್ಕೆ ಪೂರಕವಾದಂಥ ದಾಖಲೆ ಕೊಡಬೇಕಲ್ವಾ? ಆದರೆ ದಾಖಲೆಗಳೇ ಇಲ್ಲ ಆಕೆಯ ಬಳಿ. ಕೇಳಿದ್ರೆ ಎಲ್ಲವನ್ನೂ ಸುಟ್ಟು ಹಾಕಿದ್ದಾರೆ. ಯಾರೋ ಸುಟ್ಟು ಹಾಕ್ಬೋದು, ಕಾಲೇಜಲ್ಲಿ ದಾಖಲೆಗಳಿರೋದಿಲ್ವಾ? ಅಥವಾ ತಾನು ಹಿಂದೆ ಯಾವ ಜಾಗದಲ್ಲಿ ಇದ್ದೆ ಅಂತ ಹೇಳಿ ಸಾಬೀತುಪಡಿಸುವಂಥ ದಾಖಲೆಗಳು ಆಕೆಯ ಆಧಾರ್ ಕಾರ್ಡೋ ಅಥವಾ ಬರ್ತ್ ಸರ್ಟಿಫಿಕೇಟೋ ಮಗದೊಂದು ಯಾವುದೋ ದಾಖಲೆಗಳಿರಬೇಕು. ಕೇಳಿದ್ರೆ ಸುಜಾತಾ ಭಟ್ ಅವ್ರದ್ದು ಒಂದೇ ಲೈನ್ ಉತ್ತರ, ದಾಖಲೆಗಳನ್ನೆಲ್ಲ ಸುಟ್ಟು ಹಾಕ್ಬಿಟ್ಟಿದ್ದಾರೆ. ಕನಿಷ್ಠ ಆ ಹುಡುಗಿದು ಒಂದು ಫೋಟೋ ಕೂಡ ಇಲ್ಲ. ಆ ಫೋಟೋ ಕೂಡ ಈಗ ಇನ್ಯಾರ್ದೋ ವಾಸಂತಿ ಅನ್ನೋರ ಫೋಟೋ ತೊಗೊಂಬಂದು ಪ್ರೊಡ್ಯೂಸ್ ಮಾಡಿ ಅದು ಕೂಡ ಸಿಕ್ಕಾಕೊಂಡಿದ್ದಾರೆ. ಅಂದರೆ ಈ ಕತೆಗಳನ್ನು ಸೃಷ್ಟಿ ಮಾಡೋದ್ರಿಂದ ಏನಾಗಬಹುದು? ಈಗೇನೋ SIT ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ಗೆ ಹಾಜರಾಗಿ ದಾಖಲೆಗಳನ್ನು ಈಗ SIT ಪೊಲೀಸರ ಮುಂದೆ ಆಕೆ ಹಾಜರುಪಡಿಸಲೇಬೇಕು. ಈಗ ನೋಡಿದ್ರೆ ಬೆಳಗ್ಗೆಯಿಂದ ಸುಜಾತಾ ಭಟ್ ಅವರ ಫೋನ್ ಸ್ವಿಚ್ ಆಫ್ ಆಗಿದೆಯಂತೆ. ಮೂಲಗಳು ಹೇಳೋ ಪ್ರಕಾರ ಕೇಸನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಆಕೆ ಬೇರೆ ಬೇರೆ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಕೇಸನ್ನು ವಾಪಸ್ ತಗೊಳ್ಳೋ ಹಂತ ಮೀರಾಗೋಗಿದೆ. ಇಂತಹ ಸಂದರ್ಭದಲ್ಲಿ ಈ ರೀತಿ ಸುಳ್ಳು ದೂರುಗಳನ್ನು ಕೊಟ್ಟು ನ್ಯಾಯಾಲಯವನ್ನು, ಪೊಲೀಸರನ್ನ, ಕಾನೂನನ್ನು ದಾರಿ ತಪ್ಪಿಸುವಂಥ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ 3 ವರ್ಷದಿಂದ 10 ವರ್ಷದವರೆಗೂ ಕೂಡ ಜೈಲು ಶಿಕ್ಷೆ ಹಾಗೂ 2 ಲಕ್ಷ ರೂಪಾಯಿ ದಂಡ ವಿಧಿಸೋದಕ್ಕೆ ನಮ್ಮ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಅವಕಾಶ ಇದೆ. ಅಂದರೆ ಈಗ ಸುಜಾತಾ ಭಟ್ ಪ್ರಕರಣ ಏನಿದೆ, ಒಂದು ವೇಳೆ ಆಕೆ ಈಗ ಇದುವರೆಗೂ ಹೇಳಿರೋದೆಲ್ಲ ಸುಳ್ಳು, ಅನನ್ಯಾ ಭಟ್ ಅನ್ನುವಂಥ ಒಂದು ವ್ಯಕ್ತಿಯೇ ಇರಲಿಲ್ಲ, ಆದರೂ ಕೂಡ ಅನವಶ್ಯಕವಾಗಿ ಆಕೆ ಈ ರೀತಿ ದೂರು ಕೊಟ್ಟಿಯಾಳೆ ಅಂತ ಏನಾದರೂ ಸಾಬೀತಾದಲ್ಲಿ ಇದು ಯಾರ್ಯಾರು ಇನ್ನು ಮುಂದೆ ಇಂತಹ ಸುಳ್ಳು ದೂರುಗಳನ್ನು ದಾಖಲೆ ಮಾಡ್ತಾರೋ ಅದಕ್ಕೆಲ್ಲದಕ್ಕೂ ಒಂದು ಇದು ಮಾದರಿ ಆಗುತ್ತೆ, ಪಾಠ ಆಗುತ್ತೆ. ಆ ರೀತಿಯ ಪಾಠ ಕಲಿಸುವಂಥ ಸಾಧ್ಯತೆಗಳಿವೆ. ಮತ್ತೊಂದು ಕಡೆ ಇದೇ ಸುಜಾತಾ ಭಟ್ ನೇರವಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ D ವೀರೇಂದ್ರ ಹೆಗಡೆ ಅವರು ತಮ್ಮ ಹರ್ಷೇಂದ್ರ ಕುಮಾರ್ ಅವರ ಮೇಲೂ ಕೂಡ ನೇರವಾದ ಆರೋಪ ಮಾಡಿದರು. ತನ್ನ ಮಗಳು ಕಾಣೆಯಾಗೋದಕ್ಕೆ ಅವರೇ ಹೊಣೆ ಅಂತ ಹೇಳಿದರು. ಮುಂದಿನ ಹಂತದಲ್ಲಿ ಈಗ SIT ತನಿಖೆಯಲ್ಲಿ ಆಕೆ ತನ್ನ ಆರೋಪವನ್ನು ಸಾಬೀತುಪಡಿಸೋದಕ್ಕೆ ಸಾಧ್ಯವಾಗದೇ ಇದ್ದಲ್ಲಿ ಅವರು ಕೂಡ ಈಕೆಯ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕುವಂತಹ ಸಾಧ್ಯತೆಗಳಿರುತ್ತೆ. ಅದನ್ನು ತಳ್ಳಿ ಹಾಕುವಾಗಿಲ್ಲ. ಇದೇ ಕಾರಣಕ್ಕೆ ಸುಜಾತಾ ಭಟ್ ಹೆದರಿರೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪ್ರಜ್ವಲ. ವೆಲ್ ಅರುಣ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.